ಹೌದಾ? ಮಾಡಿ ಅವನ್ನ ಬದುಕಿಸಿದ್ದಾರೆ ಸರ್. ಹಾ ಹಾ ಹಾ. Solid concrete blocks. Solid concrete blocks. ನಿನ್ನೆ ಬಂದಾಗ ಕ್ರಿಟಿಕಲ್ ಇತ್ತು ಸರ್. ಪರವಾಗಿಲ್ಲ ಈಗ. ಪರವಾಗಿಲ್ಲ ಸರ್, ರಿಕವರ್ಡ್ ಸರ್. ಈ ಒಂದು ಜೀವವನ್ನ ಕಳ್ಕೊಂಡಿರತಕ್ಕಂತ 7 ಕುಟುಂಬಗಳು ಏನಿದ್ದಾರೆ ಅವರ ಕುಟುಂಬಕ್ಕೆ JDS ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿನ ನಾವು ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. 7 ಕುಟುಂಬಕ್ಕೂ ಕೂಡ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಯಾರು ಗಾಯಾಳುಗಳು ಯಾರು ಇದ್ದಾರೆ 9 ಜನ ಈಗೇನು ಅವರು ಚಿಕಿತ್ಸೆ ಪಡ್ಕೋತಾ ಇದ್ದಾರೆ, ಸರ್ಕಾರ ಸೂಕ್ತವಾದಂತ ಚಿಕಿತ್ಸೆಯನ್ನ ಕೊಡಬೇಕು. ಮತ್ತೆ ಯಾರು ಜೀವವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಅಟ್ಲೀಸ್ಟ್ ಅವ್ರು ಏನ್ ಇವತ್ತು ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ, 5 ಲಕ್ಷ ಕೊಡಕ್ಕೆ ಅವ್ರಿಗೇನ್ ಭಿಕ್ಷೆ ಕೊಡ್ತಾ ಇದ್ದೀರಾ? ಒಂದು ಸರ್ಕಾರ ಜೀವನೇ ಕಳ್ಕೊಂಡಿದ್ದಾರೆ, ಅವರ ಕುಟುಂಬದ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ನಾನು ಬಹಳ ನೊಂದು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಕನಿಷ್ಠ 25 ಲಕ್ಷ ರೂಪಾಯಿನಾದ್ರು ಘೋಷಣೆ ಮಾಡಬೇಕು. ಆ ನೊಂದ ಕುಟುಂಬಗಳಿಗೆ ಏನೋ ಒಂದು ದಾರಿದೀಪ ಆಗಬೇಕು. ಮತ್ತೆ ಈಗ ಯಾರ್ಯಾರು ಗಾಯಾಳುಗಳು ಯಾರು ಇದ್ದಾರೆ ಅವರ ಕುಟುಂಬಕ್ಕೂ ಕೂಡ ತಲಾ 25,000 ರೂಪಾಯಿನ ನಮ್ಮ JDS ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆ ಮರುಕಳಿಸಬಾರ್ದು. ಅದಕ್ಕೆ ಉಸ್ತುವಾರಿ ಸಚಿವರು ಮಾನ್ಯ DCM ಅವರು ತುರ್ತಾಗಿ ಸಭೆ ಕರೆದು GBA ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಇನ್ನೇನು 2-3 ದಿವಸ ಮಳೆ ಬರುತ್ತೆ ಅಂತೇಳಿ ನಮಗೇನು ಮಾಹಿತಿ ಬಂದಿರತಕ್ಕಂಥ ಇರೋದ್ರಿಂದ ಇನ್ನೂ ಹೆಚ್ಚೆಚ್ಚು GBA ಕೆಲಸ ಆಗಬೇಕು ಅಂತೇಳಿ ಎಲ್ಲಿ ಮಳೆ ಪ್ರದೇಶ ಇರ್ಬೋದು, ನೀರು ನಿಂತ್ಕೊಳ್ಳೋ ಪ್ರದೇಶ ಇರ್ಬೋದು, ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.